ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂಥ ಸೈಡ್ ಡಿಶ್ ರೆಸಿಪಿ. ಇದು ಬಿಸಿ ಅನ್ನ, ಇಡ್ಲಿ, ದೋಸೆ, ಉದ್ದಿನ ವಡೆ ಎಲ್ಲದರ ಜೊತೆಲೂ ಚೆನ್ನಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ಮುಖ್ಯವಾಗಿ ತೊಗರಿಬೇಳೆನಾಗಲಿ ಕಾಯಿ ಮಸಾಲೆನ, ಕಾಯಿ ಗಸಗಸೆನ ರುಬ್ಬಾಗ್ತಾ ಇಲ್ಲ. ಟ್ರೈ ಮಾಡಿ ನೋಡಿ, ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ರಿಂದ 2 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು ಸುಮಾರು 10 ರಿಂದ 12, ಒಣಮೆಣಸಿನ್ಕಾಯಿ 1 ಮುರಿದು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ತುಂಬಾ ಜಾಸ್ತಿ ಮೆತ್ತಗಾಗೋವರೆಗೂ, ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈರುಳ್ಳಿಲಿರೋ ಹಸಿ ವಾಸನೆ ಹೋದರೆ ಸಾಕು, ಇದರಲ್ಲಿರೋ ಹಸಿ ವಾಸನೆ ಹೋದರೆ ಸಾಕು. ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಕಟ್ ಮಾಡಿಟ್ಕೊಂಡು ಚೆನ್ನಾಗಿ ಹಣ್ಣಾಗಿರೋ 1 ದೊಡ್ಡ ಟೊಮೆಟೊ, ಕಟ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಎಸಳು, ಸುಮಾರು 8 ರಿಂದ 10 ಎಸಳಷ್ಟನ್ನ ಉಪಯೋಗ ಮಾಡಿದ್ದೆ. ಈರುಳ್ಳಿನ ಬೇಯಿಸ್ಕೊಂಡ್ಮೇಲೆ ಬೆಳ್ಳುಳ್ಳಿನ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು, ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಈಗ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿ, ನಿಮ್ಗೆ ಯಾವ ತರಕಾರಿ ಇಷ್ಟ ತರಕಾರಿನ ಹಾಕ್ಕೋಬೋದು. ನುಗ್ಗೆಕಾಯಿ, ಮಂಗಳೂರು ಸೌತೆಕಾಯಿ ಬರುತ್ತಲ್ಲ ಅದು ಇಲ್ಲಾಂದರೆ ಬೂದ್ಗುಂಬಳಕಾಯಿ, ಯಾವ್ದು ಬೇಕು ಹಾಕ್ಕೋಬೋದು. ತರಕಾರಿನ ಉಪಯೋಗ ಮಾಡದೆ ಕೂಡ ಇದನ್ನು ಮಾಡ್ಕೋಬೋದು. ಕೇವಲ ಟೊಮೆಟೊ ಈರುಳ್ಳಿನ ಉಪಯೋಗ ಮಾಡಿ. ಸೌರೆಕಾಯಿನ ಹಾಕೊಂಡ್ಮೇಲೆ ನೀರನ್ನ ಹಾಕ್ಕೊಳ್ಳೋಕೆ ಮುಂಚೆ ಸುಮಾರು 5 ನಿಮಿಷ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ, ಆಮೇಲೆ ಬೇಗ ಕೂಡ ಬೆಂದೋಗುತ್ತೆ. ಸುಮಾರು 5 ನಿಮಿಷ ಆದಮೇಲೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 1 ರಿಂದ 1.5 ಲೀಟ್ರಷ್ಟು ನೀರು. ಈಗ ಸೋರೆಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಎಲ್ಲ ಪದಾರ್ಥಗಳನ್ನ ಒಟ್ಟಿಗೆ ಹಾಕ್ಕೊಂಡು ಕುಕ್ಕರಲ್ಲಿ ಒಂದೇ ಸಲ ಕೂಡ ಮಾಡ್ಕೋಬೋದು. ಆ ರೀತಿ ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ. ಇದು ಬ್ಯಾಡಗಿ ಅಚ್ಕಾರದ ಪುಡಿ, 1/2 ಟೇಬಲ್ ಸ್ಪೂನಷ್ಟು. ಈಗ ಸೋರೆಕಾಯಿ ಬೆಂದಿದೆ. ಹುಣಸೆ ರಸ, ಇದಕ್ಕೆಷ್ಟು ಅವಶ್ಯಕತೆ ಇದೆ ಅಷ್ಟು. ಸಾರಿನ ಪುಡಿ, ಮನೇಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ 1 ಟೇಬಲ್ ಸ್ಪೂನಷ್ಟು. ಮನೇಲಿ ಮಾಡಿರೋ ಸಾರಿನ ಪುಡಿ ಇಲ್ಲ ಅಂದರೆ ರೆಡಿಮೇಡ್ ಬರುತ್ತಲ್ಲ ಮಾರ್ಕೆಟಲ್ಲಿ ಎಷ್ಟೊಂದು ಸಿಗುತ್ತೆ, ಅದನ್ನು ರೆಡಿಮೇಡ್ ಸಾಂಬಾರು ಪುಡಿನ ಕೂಡ ಉಪಯೋಗ ಮಾಡ್ಬೋದು. ಇದು ಬ್ಯಾಡಗಿ ಅಚ್ಕಾರದ ಪುಡಿ, 1/2 ಟೇಬಲ್ ಸ್ಪೂನಷ್ಟು. ಇದು ಪುಡಿ ಮಾಡಿಟ್ಕೊಂಡಿರೋ ಉರ್ಗಡ್ಲೆ 2 ಟೇಬಲ್ ಸ್ಪೂನಷ್ಟು. ಇದನ್ನು ಹಾಕೊಳ್ಳೋದ್ರಿಂದ ಸಾರಿಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ತುಂಬ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ತೆಳುವಾಗೂ ಬೇಡ, ಗಟ್ಟಿಯಾಗೂ ಬೇಡ, ಮೀಡಿಯಮ್ ಆಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಬೆಲ್ಲ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಕುದಿಸ್ಕೋಬೇಕು. ಉರ್ಗಡ್ಲೆ ಹಿಟ್ಟಲ್ಲಿ ಹಸಿ ಅಂಶ ಇರುತ್ತೆ, ಹಸಿ ವಾಸನೆ ಇರುತ್ತೆ, ಅದು ಹೋಗೋವರೆಗೂ ಕುದಿಸ್ಕೋಬೇಕು. ಆಗಾಗ ಕಲಸಿದ್ರೆ ಸಾಕಾಗುತ್ತೆ. ರುಚಿಕರವಾಗಿರೋಂಥ ಸೈಡ್ ಡಿಶ್ ರೆಸಿಪಿ ರೆಡಿಯಾಗಿದೆ. ಚೆನ್ನಾಗಿ ಕುದೀತಾ ಇದೆ, ಉರ್ಗಡ್ಲೆಲಿರೋ ಹಸಿ ವಾಸನೆ ಹೋಗಿದೆ. ಇದು ಬಿಸಿ ಅನ್ನ, ಇಡ್ಲಿ, ದೋಸೆ, ಉದ್ದಿನ ವಡೆ ಜೊತೆಗೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ತುಂಬಾ ಸುಲಭ. ತರಕಾರಿ ಹಾಕ್ಕೊಳ್ಳೋದು ಆಪ್ಷನಲ್ ಆಗಿಟ್ಕೊಳ್ಳಿ. ತರಕಾರಿ ಹಾಕ್ಕೊಳ್ಳೋದನ್ನು ಆಪ್ಷನಲ್ ಆಗಿಟ್ಕೊಳ್ಳಿ, ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.